ರುಪಿ ಫಾಲ್ ನೋಡಿದ್ರಿ ಅಂತಂದ್ರೆ ಹೆಚ್ಚು ಕಡಿಮೆ ಈ ಫೆಬ್ರವರಿ 28 ಅಲ್ಲಿ ₹91 ₹92 ಇತ್ತು. ಟಕ್ಕಂತ ಆಲ್ಮೋಸ್ಟ್ ₹3 ಬಿತ್ತು ಸರ್. ಇವತ್ತು 95.25 ₹3 ಹತ್ತತ್ರ ಬಿದ್ದಿದೆ. ಸರ್ ಅದು 97 ವರೆಗೂ ಹೋಯ್ತು. ಈ 3 ತಿಂಗಳಲ್ಲಿ ನೀವು ಒಂದು $40 ಬಿಲಿಯನ್ ಖರ್ಚು ಮಾಡಿದ್ದೀರಾ. 40 ಬಿಲಿಯನ್ ಅಂದ್ರೆ 36,000 ಕೋಟಿ. ಯಾರ್ ದುಡ್ಡು? ಅಂದ್ರೆ FII ನಿಮ್ಮ ಹತ್ರ ಈಗ ಬಾಂಡ್ ತಗೊಂಡಿರೋದು, ಸ್ಟಾಕ್ ತಗೊಂಡಂತ ದುಡ್ಡು ನಾಳೆ ಹೊರಗೆ ಮಾಡ್ತಾ ಅಂದ್ರೆ ನೀನ್ ಕೊಡ್ಲೇಬೇಕಲ್ವಾ? ಅವ್ರು ಅವಾಗ ಇನ್ನೂ ಡಾಲರ್ ಇಡೋಣ ಅಂತ ಹೇಳೋದಕ್ಕಾಗಲ್ಲ. ಆ ರೀತಿ ಕೇಳಿದಾಗ ಅವಾಗ ಈಗ ಮಾಡ್ತೀವಿ ಅಂತ ಬಂದ್ರು ಅಂದ್ರೆ ಸರ್ ಅದೇ ಪಾದದ ತಿರುಗ ಇದು ರೂಪಾಯಿ ಇಳಿಯತ್ತೆ. ಇಳಿಯತ್ತೆ. ಓಕೆ ಸರ್. ಹೆಂಗ್ ಕೊಡ್ತಾರೆ? ರಿಸರ್ವ್ ಅಂತ ತೆಗೆದುಕೊಡ್ತಾರಾ? 800 ಬಿಲಿಯನ್ ನಿಮ್ಮ ಹತ್ರ ರಿಸರ್ವ್ ಇದೆ. 700 ಬಿಲಿಯನ್ 600 ಬಿಲಿಯನ್ ರಿಸರ್ವ್ ಇದೆ. ಅದ್ರ ಗೋಲ್ಡ್ನ ಬಿಟ್ಟರೆ ಒಂದು 400 ಬಿಲಿಯನ್ ರಿಸರ್ವ್ ಇರುತ್ತೆ. ಅಥವಾ 800 ಬಿಲಿಯನ್ ಸ್ಟಾಕ್ ಇದೆ. ಅವ್ನು ಮಾರ್ತಾ ನೀನ್ ಕೊಡ್ತಾನೆ ಇರೋದಷ್ಟೇ. ಸರ್ ಈಗ 800 ಬಿಲಿಯನ್ ಸ್ಟಾಕ್ ನಾನು ಮಾರ್ಬಿಟ್ಟು ಹೊರಗಡೆ ಹೋಗ್ತೀನಿ ಅನ್ನೋ ತರ ಒಂದು ಸಿಚುವೇಶನ್ ಬಂತು ಅಂತ ಅಂದ್ರೆ ಅದಕ್ಕೆ 150 ಅಂತ ಹೇಳ್ದೆ. 125 ಖಂಡಿತ. ಇಲ್ಲ ಸರ್, ನಾನು ತಿಳ್ಕೊಳ್ಳೋದಕ್ಕೋಸ್ಕರ ಕೇಳ್ತಾ ಇದ್ದೀನಿ. $800 ಬಿಲಿಯನ್ ನಾನು ಮಾರ್ಬಿಟ್ಟು ಹೊರಗಡೆ ನಂಗೆ $800 ಬಿಲಿಯನ್ ಬೇಕು ಅಂತಂದ್ರೆ ಒಂದೇ ದಿನದಲ್ಲಿ ಕೊಡೋದಿಲ್ಲ ಬಾಸ್. ಒಂದೇ ದಿನದಲ್ಲಿ $800 ಬಿಲಿಯನ್ ಕೊಟ್ರೆ ಮಾರ್ಕೆಟೇ ಇರೋದಿಲ್ಲ. ಅವ್ನು ಸ್ವಲ್ಪನೇ ತೆಗಿತಾನೆ.